ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮುದ ಲೋಕೇಶ್ ವ್ಲಾಗ್ಸ್. ನಾನು ನಿಮ್ಮ ಕುಮುದ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಮದೆನಟಮ್ಮ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಇದೆ. ಅಮಾವಾಸ್ಯೆ ಪ್ರಯುಕ್ತ ಪೂಜೆ ಇದೆಯಂತೆ, ಅದಕ್ಕೆ ಪ್ರಸಾದ ಎಲ್ಲ ಇರುತ್ತಂತೆ. ನಾನಿವತ್ತು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಈಗ ನಾನು ಒಂದು ಮನೆ ಹತ್ರ ಬಂದಿದ್ದೀನಿ. ಅಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವ, ಹಾಗಾಗಿ ಅವ್ರ ಮನೆ ಹತ್ರನೇ ಬಂದ್ವಿ. ಅಲ್ಲಿಂದ ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ನೋಡಿ ಎಣ್ಣೆ ಎಲ್ಲ ಕೊಡ್ಬೋದಿತ್ತು, ಅಲ್ಲಿಗೆ ದಾನ ಎಲ್ಲ ಶನಿದೇವ್ರಿದು. ಅವ್ರು ವಿಡಿಯೋ ಮಾಡಬೇಡಿ ಅಂತ ಇದ್ದರು. ಎಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ಈಚೆ ಬಂದು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಒಬ್ಬರು ಮಾತ್ರ ಪ್ರಸಾದನ ಇಸ್ಕೊಂಡ್ವಿ. ಸುಮ್ಮನೆ 4 ಜನದ್ದು ತಿನ್ನೋಕ್ಕಾಗಲ್ಲ, ಮತ್ತು ಅಲ್ಲಿಗೆ ಬೇರೆ ಹೋಗ್ಬೇಕಲ್ಲ. ಹಂಗಾಗಿ ಒಂದೇ ಒಂದು ಪ್ರಸಾದನ ಇಸ್ಕೊಂಡು ಎಲ್ಲ ಸ್ವಲ್ಪ 4 ಜನ ಹೋಗಿದ್ವಿ ನಾವು. ಸ್ವಲ್ಪ ತಿಂದ್ವಿ. ತಿಂದ್ಕೊಂಡು ಹಾಗೆ ನೆಕ್ಸ್ಟು ಮದೆನಟಮ್ಮ ದೇವಸ್ಥಾನದ ಹತ್ರ ಬಂದ್ವಿ. ಒಳಗಡೆ ಹೋಗ್ತೀನಿ ನೋಡಿ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ದೇವ್ರು ನೋಡಿ. ನಾವು ಹಳೆ ಮನೆ ಅಮ್ಮಂದು ಫಸ್ಟ್ ಮನೆ ಇದ್ದಾಗ ಈ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಏನೋ ಒಂಥರ ಸಮಾಧಾನ, ಬಂದು ಹೋಗ್ತಾಯಿದ್ವಿ. ಮತ್ತು ಇದು ವರ್ಷಕ್ಕೆ ಒಂದು ಸರಿನೇ ಇದು ಮಾಡೋದು. ವರ್ಷಕ್ಕೆ ಒಂದು ಸರಿ ಈ ಥರ ನಾನ್ ವೆಜ್ ಅಡುಗೆ ಮಾಡಿ ಊಟಕ್ಕೆ ಕೊಡ್ತಾಯಿದ್ದಿದ್ದು. ನಾವು ಲಾಸ್ಟ್ ಇಯರ್ ಬಂದಿದ್ವಿ. ಈ ವರ್ಷವೂ ಏನೋ ಬೈ ಚಾನ್ಸ್ ಅನ್ನೋ ಥರ ನಾನೇನು ಹೋಗ್ಬೇಕಂತ ಅಂದ್ಕೊಂಡಿರಲಿಲ್ಲ. 12 ಗಂಟೆಲಿ ಅಮ್ಮ ಫೋನ್ ಮಾಡಿ ಹೇಳಿದ್ರು ಹೋಗೋಣ ಅಲ್ಲಿಗೆ ಅಂತ. ಆವಾಗಷ್ಟೇ ರೆಡಿ ಹಾಕ್ಕೊಂಡು ನಾನು ಬಂದಿದ್ದು. ನಾನು ನನ್ನ ಮಗ ಬಂದ್ವಿ. ಇಲ್ಲೆಲ್ಲ ಕ್ಯಾಲೆಂಡ್ರೆಲ್ಲ ಕೊಡ್ತಾಯಿದ್ರು ನೋಡಿ, ಕ್ಯಾಲೆಂಡ್ರ್ ಕೊಡ್ತಿದ್ರು. ಕ್ಯಾಲೆಂಡ್ರು ಇಸ್ಕೊಂಡ್ವಿ. ಒಂದು ದೇವಸ್ಥಾನದ್ದೇ ಕ್ಯಾಲೆಂಡ್ರ್ ಕೊಡ್ತಿದ್ರು, ಅದನ್ನು ನಾನು ಇಸ್ಕೊಂಡು ಪೂಜೆ ಏನು ಮಾಡಿಸ್ಲಿಲ್ಲ. ಇವಾಗ ಅಲ್ಲಿ ಪೂಜೆ ಮಾಡ್ತಾನೆ ಇರಲಿಲ್ಲ. ಸುಮ್ಮನೆ ದರ್ಶನ ಮಾಡಿ ನಮಸ್ಕಾರ ಮಾಡಿ ಮಂಗಳಾರತಿ ತೊಗೊಂಡು ಹೋಗೋದಷ್ಟೇ. ಒಳಗಡೆ ಏನು ಪೂಜೆನೇ ಮಾಡ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇದು ಸೈಡಲ್ಲಿ ನಿಂತಿರೋ ದೇವ್ರಿದು. ಇದು ದೇವಸ್ಥಾನ ನೋಡಿ, ಈ ಥರ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಚೆನ್ನಾಗಿದೆ, ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ನಮಸ್ಕಾರ ಮಾಡ್ಕೊಂಡ್ವಿ. ನಮಸ್ಕಾರ ಎಲ್ಲ ಮಾಡ್ಕೊಂಡು ನನ್ನ ಮಗನಿಗಂತೂ ಖುಷಿ ಫುಲ್ಲು ಓಡಾಟ. ಒಂದು ಕಡೆ ನಿಲ್ತಾನೆ ಇರಲಿಲ್ಲ ಅವನಂತೂ. ಈಚೆ ಕಡೆ ಹೋದರೆ ಜನ ಜಾಸ್ತಿ, ಇಲ್ಲಿ ಬಂದರೆ ಇದು ಅಂದ್ಬಿಟ್ಟು ಅವನು ನಿಲ್ತಾನೆ ಇರಲಿಲ್ಲ, ಓಡಾಡ್ತಿದ್ದ. ಇದು ನೋಡಿ, ಇದು ಶಿವನ ದೇವಸ್ಥಾನ ಪಕ್ಕದಲ್ಲೇ ಇದೆ. ಮದೆನಟಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಅವ್ರು ಇವತ್ತು ಕ್ಲೋಸ್ ಮಾಡಿಬಿಟ್ಟಿದ್ರು, ತೆಗ್ದೇ ಇರಲಿಲ್ಲ. ಅಂದರೆ ಮುಂದೆ ಎಲ್ಲ ನಾನ್ ವೆಜ್ ಎಲ್ಲ ಇರುತ್ತೆ ಅಂತೇನೋ ಗೊತ್ತಿಲ್ಲ, ಕ್ಲೋಸ್ ಮಾಡಿದರು. ಇಲ್ಲಿ ನೋಡಿ, ಊಟಕ್ಕೆ ತುಂಬ ಜನ ಇದ್ದರು. ಒಂದೊಂದು ಚೇರಿಂದ 3 ಜನ ನಿಂತ್ಕೊಂಡಿದ್ರು. ಒಂದು ಚೇರಿಂದ 3 ಜನ ನಿಂತ್ಕೊಳ್ಳೋದು, ಅಷ್ಟು ರಶ್ ಇತ್ತು. ಊಟ ಬಡಿಸೋರು ಬಿಸಿಲು ಎಲ್ಲ ಇತ್ತು. ಬಿಸಿಲು ಬೇರೆ ಇರ್ತಿತ್ತಲ್ವ, ಅವ್ರಿಗೆ ಊಟ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾಯಿತ್ತು. ಅಂತನೂ ಆ ಚಿಕ್ಕ ಜಾಗದಲ್ಲೇ ಊಟ ಎಲ್ಲ ಬಡಿಸಿದ್ರು. ಕೊನೆಗೆ ನಾವು ಹೋಗಿ ಒಂದು ಚೇರಿಂದ ನಿಂತ್ಕೊಂಡ್ವಿ, ನಾನು ನನ್ನ ಮಗ. ಅಲ್ಲಿ ನಿಂತ್ಕೊಂಡಾಗ್ಲೂ ಅವ್ರು ಊಟ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾವು ಊಟಕ್ಕೆ ಕೂತಿದ್ದು. ನಮಗೂ ಬಂತು, ಬೇಗನೆ ಹಾಕಿದ್ರು. ಇನ್ನೇನು ಮಾಡ್ತೀರ, ಎಲ್ಲ ಬೇಗ ಊಟ ಮಾಡಿ, ಮಳೆ ಬರುತ್ತೆ ಅಂಥೇಳಿ ಬೇಗ ಎಲೆ ಹಾಕಿದ್ರು. ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಒಳ್ಳೆ ನಾನ್ ವೆಜ್ಜು ಚೆನ್ನಾಗಿತ್ತು ಊಟ. ಸಿಂಪಲ್ಲಾಗಿ ಸ್ವಲ್ಪನೇ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ತಿನ್ನೋಕ್ಕಷ್ಟು ಸಾಕಾಯಿತು. ಮುದ್ದೆ, ಮಟನ್, ಚಿಕನ್ ಚಾಪ್ಸ್ ಮಾಡಿದರು, ಮುದ್ದೆ ಇತ್ತು, ಮತ್ತು ಒಂದು ಬೋಟಿ ಗೊಜ್ಜಿತ್ತು, ಅನ್ನ ಸಾಂಬಾರು. ಇಷ್ಟು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು.